ಡಾಕ್ಟರ್ ಮದನ್ ಮತ್ತು ಅವರ ಪತ್ನಿಯಾದ ಡಾಕ್ಟರ್ ಮಲ್ಲರ್ ನಗರದಲ್ಲಿನ ಪ್ರಖ್ಯಾತ ವೈದ್ಯರಾಗಿದ್ದರು. ಅವರು ಬಹಳ ಪ್ರಯಾಸಪಟ್ಟು ತಮ್ಮ ಮಗನಿಗೆ ಮೆಡಿಕಲ್ ಕಾಲೇಜಿನಲ್ಲಿ ಪ್ರವೇಶ ಕೊಡಿಸಿದರು. ಅವನಿಗೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇದ್ದರೂ ಸಹ ಪೋಷಕರಿಗಾಗಿ ಅವನು MBBS ಓದಿ ಮುಗಿಸಿದನು. ಪೋಷಕರು ಅವನಿಗಾಗಿ ಈಗಾಗಲೇ ಲಕ್ಷಾಂತರ ಹಣವನ್ನು ವೆಚ್ಚ ಮಾಡಿದ್ದರು. ಹೀಗಾಗಿ ಅವರು ಮಗನು ಅದೇ ಕ್ಷೇತ್ರದಲ್ಲಿರುವ ಅಂದರೆ ವೈದ್ಯಳನ್ನು ಮದುವೆ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ಎಂದು ನಿರ್ಧರಿಸಿದರು. ಅವರು ಈ ವಿಷಯವಾಗಿ ಮಗನೊಂದಿಗೆ ಚರ್ಚಿಸಲು ನಿರ್ಧರಿಸಿದರು. ಇದಕ್ಕೆ ಮಗನ ಪ್ರತಿಕ್ರಿಯೆಯನ್ನು ಕೇಳಿದ ಪೋಷಕರು ಅವಮಾನಕ್ಕೊಳಗಾದರು. ಮಗನು ಅವರಿಗೆ, ಏಕೆ ನನ್ನ ಮಕ್ಕಳು ಸಹ ನನ್ನ ಹಾಗೆ ತಣ್ಣಗಿನ ಆಹಾರವನ್ನು ಸೇವಿಸಿ ಒಂಟಿತನವನ್ನು ಅನುಭವಿಸಬೇಕೆ ಎಂದು ಕೇಳಿದನು. ಮಗನು ಕೇಳುವುದರಲ್ಲಿ ನ್ಯಾಯವಿರುತ್ತದೆ ಎಂದು ನಿಮಗೆ ತಿಳಿಯುತ್ತಿದೆಯಾ? ಪೋಷಕರಿಬ್ಬರು ಉದ್ಯೋಗ ಹಾಗೂ ಹಣ ಕೂಡಿಸುವುದರಲ್ಲಿ ಕಾರ್ಯನಿರತರಾಗಿದ್ದರು. ಆದರೆ ಮಗನಿಗೆ ಅಗತ್ಯವಿರುವ ಪ್ರೀತಿ ಮತ್ತು ಸಮಯವನ್ನು ಕೊಡಲು ಸೋತು ಹೋಗಿದ್ದರು. ತನ್ನ ಮಕ್ಕಳು ಸಹ ತನ್ನ ಹಾಗೆ ಒಂಟಿತನವನ್ನು ಅನುಭವಿಸಬೇಕೆಂಬ ಭಯ ಅವನನ್ನು ವೈದ್ಯಳನ್ನು ಮದುವೆಯಾಗಲು ತಡೆಯಿತು. ಈಗಿನ ಕಾಲದಲ್ಲಿ ಹೆಚ್ಚಾಗಿ ಎಲ್ಲ ಪೋಷಕರು ಕೆಲಸಕ್ಕೆ ಹೋಗುವವರಾಗಿರುತ್ತಾರೆ. ಕಷ್ಟವಾದರೂ ಸಹ ಅವರು ತಮ್ಮ ಮಕ್ಕಳೊಂದಿಗೆ ಸಮಯವನ್ನು ಕಳೆಯಲು ಪ್ರಯತ್ನಿಸಬೇಕು. ವಿಶೇಷವಾಗಿ ತಾಯಂದಿರು ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ತಾಯಿಯ ಅನುಪಸ್ಥಿತಿ ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀರುತ್ತದೆ. ಮಕ್ಕಳಿಗೆ ಅವಶ್ಯಕತೆ ಇರುವ ಸಮಯದಲ್ಲಿ ಪೋಷಕರ ಅನುಪಸ್ಥಿತಿ ಅವರ ಮೇಲೆ ಹೆಚ್ಚಾದ ಮಾನಸಿಕ ಒತ್ತಡವನ್ನು ಬೀರುತ್ತದೆ. ಹೀಗಾಗಿ ಪೋಷಕರಿಗೆ ವಯಸ್ಸಾದಾಗ ಅವರು ಅವರೊಂದಿಗೆ ಸಮಯ ಕಳೆಯಲು ಬಯಸುವುದಿಲ್ಲ. ಖಂಡಿತವಾಗಿ ಕುಟುಂಬ ಪ್ರಾರ್ಥನೆಯಲ್ಲಿಯೂ ರಾತ್ರಿಯಲ್ಲಿ ಅವರೊಂದಿಗೆ ಭೋಜನ ಮಾಡುತ್ತಾ ಸಂಭಾಷಿಸಿ ಸಮಯ ಕಳೆಯುವುದು ಸೂಕ್ತ. ನಾನು ಹೇಳುವುದು ಸರಿತಾನೆ?